ಕರ್ನಾಟಕ ಸರ್ಕಾರದ ದಾದಾಗಿರಿ ನಡೆಯಲ್ಲ. ಎಂಇಎಸ್ ಪುಂಡಾಟ. ಬೆಳಗಾವಿ, ಖಾನಾಪುರ, ನಿಪ್ಪಾಣಿ, ಕಾರವಾರ, ಬೀದರ್ ನಮ್ಮದು. ಬೆಳಗಾವಿ, ಖಾನಾಪುರ, ನಿಪ್ಪಾಣಿ, ಕಾರವಾರ, ಬೀದರ್ ನಮ್ಮದು ಅಂತ ಎಂಇಎಸ್ ಪುಂಡ ಹೇಳ್ತಾ ಇರುವಂತದ್ದು. ಬೆಳಗಾವಿಯ ಡಿಸಿ ಕಚೇರಿ ಮುಂದೆಯೇ ಎಂಇಎಸ್ ಪುಂಡಾಟ. ಬೆಳಗಾವಿಯಲ್ಲಿ ಕನ್ನಡ ಕಡ್ಡಾಯಕ್ಕೆ ಎಂಇಎಸ್ ವಿರೋಧ. ರಾಜ್ಯ ಸರ್ಕಾರದ ಆದೇಶ ಪತ್ರ ಹರಿದು ಉದ್ದಟತನ ತೋರ್ತಾ ಇರುವಂತದ್ದು, ಮೆರಿತಾ ಇದ್ದಾರೆ. ಪೊಲೀಸರ ಸಮ್ಮುಖದಲ್ಲೇ ಆದೇಶವನ್ನ ಹರಿದು ಆಟಾಟೋಪ. ಡಿಸಿ ಕಚೇರಿ ಆವರಣದಲ್ಲಿಯೇ ನಾಡದ್ರೋಹಿ ಘೋಷಣೆ ಕೂಗಿರುವಂತದ್ದು. ಮರಾಠಿ ನಾಮಫಲಕಕ್ಕೆ ಅವಕಾಶ ನೀಡಲು ಆಗ್ರಹಿಸ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರದ ದಾದಾಗಿರಿ ನಡೆಯಲ್ಲ ಅಂತ ಹೇಳ್ತಾ ಇದ್ದಾರೆ ಎಂಇಎಸ್ ಪುಂಡರು. ಬೆಳಗಾವಿ, ಖಾನಾಪುರ, ನಿಪ್ಪಾಣಿ, ಕಾರವಾರ, ಬೀದರ್ ನಮ್ಮದು ಅಂತ ಹೇಳ್ತಿದ್ದಾರೆ. ಬೆಳಗಾವಿಯ ಡಿಸಿ ಕಚೇರಿ ಮುಂದೆಯೇ ಎಂಇಎಸ್ ಪುಂಡಾಟ. ಬೆಳಗಾವಿಯಲ್ಲಿ ಕನ್ನಡ ಕಡ್ಡಾಯಕ್ಕೆ ಎಂಇಎಸ್ ವಿರೋಧ ವ್ಯಕ್ತಪಡಿಸ್ತಾ ಇರುವಂತದ್ದು. ರಾಜ್ಯ ಸರ್ಕಾರದ ಆದೇಶದ ಪತ್ರವನ್ನ ಹರಿದು ಕಿರಿಕಿರಿಯನ್ನ ಮಾಡ್ತಿದ್ದಾರೆ, ಉದ್ದಂಡತನವನ್ನ ತೋರಿಸ್ತಾ ಇದ್ದಾರೆ. ಪೊಲೀಸರ ಸಮ್ಮುಖದಲ್ಲೇ ಈ ಘಟನೆ ನಡೆದಿರುವಂತದ್ದು. ಪೊಲೀಸರ ಸಮ್ಮುಖದಲ್ಲೇ ಈ ಒಂದು ಘಟನೆ ನಡೆದಿರುವಂತದ್ದು. ಡಿಸಿ ಆವರಣದಲ್ಲಿಯೇ ನಾಡದ್ರೋಹಿ ಘೋಷಣೆಯಾಗಿದೆ. ಬೆಳಗಾವಿಯ ಕಚೇರಿಯಲ್ಲಿ, ಬೆಳಗಾವಿಯ ಡಿಸಿ ಕಚೇರಿಯ ಮುಂಭಾಗದಲ್ಲಿ ಮರಾಠಿ ನಾಮಫಲಕಕ್ಕೆ ಅವಕಾಶ ನೀಡಲು ಆಗ್ರಹ ಈಗ ಕೇಳಿ ಬರ್ತಾ ಇದೆ. ಪೊಲೀಸರ ಸಮ್ಮುಖದಲ್ಲೇ ಈ ಒಂದು ಆದೇಶ ಹರಿದು ಆಟಾಟೋಪವನ್ನ ಮೆರಿತಾ ಇರುವಂತದ್ದು. ಪುಂಡಾಟ, ಎಂಇಎಸ್ ಪುಂಡಾಟ ಇದು. ಬೆಳಗಾವಿಯಲ್ಲಿ ಕನ್ನಡ ಕಡ್ಡಾಯಕ್ಕೆ ಎಂಇಎಸ್ ವಿರೋಧ. ಕರ್ನಾಟಕ ಸರ್ಕಾರದ ದಾದಾಗಿರಿ ನಡೆಯಲ್ಲ ಅಂತ ಹೇಳಿದ್ದಾರೆ. ಎಂಇಎಸ್ ಪುಂಡಾಟಿಕೆಯನ್ನ ಖಂಡಿಸಿ ಕರವೇ ಕಾರ್ಯಕರ್ತರು ಗರಂ ಆಗಿದ್ದಾರೆ. ಕರವೇ ನಾರಾಯಣಗೌಡರಿಂದ ಪ್ರತಿಭಟನಾ ಮೆರವಣಿಗೆ ಇದೀಗ. ಎಸ್ಪಿ ಕಚೇರಿಯಿಂದ ಡಿಸಿ ಕಚೇರಿಯವರೆಗೆ ಪ್ರತಿಭಟನಾ ರ್ಯಾಲಿ. ಎಂಇಎಸ್ ಪುಂಡರನ್ನ ಬಂಧಿಸುವಂತೆ ಸರ್ಕಾರಕ್ಕೆ ಆಗ್ರಹ. ಈ ವೇಳೆ ಕರವೇ ಕಾರ್ಯಕರ್ತರನ್ನ ತಡೆದ ಪೊಲೀಸರು. ರಾಯಣ್ಣ ವೃತ್ತದಲ್ಲಿಯೇ ಕರವೇ ಪ್ರತಿಭಟನೆಗೆ ಬಿತ್ತು ಬ್ರೇಕ್. ಡಿಸಿ ಕಚೇರಿ ಬಳಿಯೇ ಸರ್ಕಾರದ ಆದೇಶ ಹರಿತಾರೆ. ಇದು ಕನ್ನಡಿಗರಿಗೆ ಮಾಡಿದ ಅಪಮಾನ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಪುಂಡರ ವಿರುದ್ಧ ಕೇಸ್ ದಾಖಲಿಸಿ ಕ್ರಮಕ್ಕೆ ಕರವೇ ಒತ್ತಾಯ. ಎಂಇಎಸ್ ಪುಂಡಾಟಿಕೆ ಖಂಡಿಸಿ ಕರವೇ ಕಾರ್ಯಕರ್ತರು ಗರಂ ಆಗಿದ್ದಾರೆ. ಕರವೇ ನಾರಾಯಣಗೌಡರಿಂದ ಪ್ರತಿಭಟನಾ ಮೆರವಣಿಗೆ. ಎಸ್ಪಿ ಕಚೇರಿಯಿಂದ ಡಿಸಿ ಕಚೇರಿಯವರೆಗೆ ಪ್ರತಿಭಟನಾ ರ್ಯಾಲಿ. ಎಂಇಎಸ್ ಪುಂಡರನ್ನ ಬಂಧಿಸುವಂತೆ ಸರ್ಕಾರಕ್ಕೆ ಈಗ ಆಗ್ರಹ ಮಾಡಲಾಗ್ತಾ ಇದೆ. ಕರವೇ बणದಿಂದ राज्य भाषेबरोबर त्या भाषेमध्ये सुद्धा परिपत्रक द्यायला पाहिजे. परंतु दुर्दैवाने गेली 30 वर्ष आम्ही प्रयत्न करून सुद्धा हे होत नाही आहे. आणि त्यासाठी आम्ही डीसीना पुन्हा विनंती करायला लागलोय. गेल्या वर्षी 11/8/2025 ला आम्ही मोर्चा करणार होतो, पण त्यावेळेला सुद्धा अशा प्रकारची विनंती केल्यामुळे आमच्या विनंतीला मान देऊन, त्यांच्या विनंतीला मान देऊन आम्ही मोर्चा रहित केला होता आणि निवेदन इथे येऊन दिलं होतं. पण त्याच्यावरती कुठल्याही प्रकारची कारवाई वर्षभरात झालेली नाहीये. ही दुर्दैवाची गोष्ट आहे आणि त्यामुळे आम्हाला आज परत मोर्चाचा निर्णय घ्यावा लागला. परंतु नेहमीप्रमाणे महाराष्ट्र एकीकरण समितीचा मोर्चा म्हटलं की त्याला परमिशन नाकारणं हे जो कायदा